ಸ್ವೀಟ್ ಆಗಿರ್ತೀನಿ. ಹಾ ಹಾ ಚಂದ. ನಮ್ಮ ಪರಮೇಶಿ ಮಾಮ ಬಂದಿದ್ದಾರೆ ಇವತ್ತರ ಜೋರಾಗಿ ಚಪ್ಪಾಳೆ ಬನ್ನಿ. ಒಟ್ಟು ಮಂದಿ ಹೋಗ್ತಾರೆ ಅವ್ರು ಚಂತಾನ ಕರೆಕ್ಟ್ ಆ, ಮಾಮ ಚಂತನ ಕರೆಂಟ್ ಕೊಟ್ಟನತ್ತ ನೀವು ಅಷ್ಟೆಲ್ಲ ಹೊಡಿಬೇಡ್ರಿ. ಯಾಕ ನಮ್ಮ ಮಾಮ ಸಪೋರ್ಟ್ ಮಾಡ್ತೀರೇನ್ರಿ? ಚಾನ್ ಕೊಟ್ಟೆ ಹುಡ್ರು. ಓಕೆ ಮಾಮ, ಆಸ್ತಿ ಎಷ್ಟು ಮಾಡಿರಿ? ಆಸ್ತಿ ಹೊಲ 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 2 ಎಕರೆ. 2 ಎಕರೆ ಐತಿ. ಒಟ್ಟು ಐತಿ. ಆಯ್ತು. ಆಯ್ತಾ? 2 ಎಕರೆ ಐತಿ, ಆದ್ರ ಗಜವಾಗಿಟ್ಟ ನಾವು. ಏ, ಮಾಮ ಮತ್ತೆ ಅಲ್ಲೆಲ್ಲ ಮಾಮ ಈಗೇನ್ ಬರ್ತದ ಮತ್ತೆ ಆಸ್ತಿ ಕೇಳಿಲ್ಲ ಅನ್ಕೋಬೇಡ. ಏನು ಸುಮ್ನೆ ಗೊತ್ತಿರ್ಲಿ ಇನ್ಫಾರ್ಮೇಶನ್ ಅಂತ ನಾ ಕೇಳಿದೆ ಅಷ್ಟೇ. ನೋಲಿಬೇಡ ನೀವು. ಹಾ. ನೊಂದೇ ಇಕ್ಕರಿಟ್ರಿ ಅಂತ. ಇಲ್ಲ ನಮ್ಮ ಮಾಮ ನೋಡ್ದೆ ಅನ್ಸುತ್ತೆ. ಮಾಮ ಅಲ್ವೇ ಬಾ. 2 ಎಕರೆ ಐತೆ ಅಂತ ಹೇಳಿರಿ. ಹಾ. ಈಗ ಬಹಳ ಕಾಲ ಈಗ ಸೂಕ್ಷ್ಮ ಐತ್ರಿ. ಹೆಂಗಾಗಿತ್ತು ಗೊತ್ತಾ? ನಾವು ಮೊದಲ ಹೆಂಗ ಮಾಮದು 20 ಎಕರೆ, ಶೀಲ್ದಲ್ಲಿ 1 ಎಕರೆ ಬಿಟ್ಟು ಬಂದು ಈಗ 2 ಎಕರೆ ಉಳ್ದ. ಇದನ್ನ ಹಾಕೋ ಮಾಮ, ಹಂಗಾರು ಸೂಪರ್. ಆಯ್ತು, ನಾವು ಬುಕ್ಕೆ ಮಾಡ್ಬಿಟ್ಲಿ. ಮಾಮ ನೋಡು ಮಾಮ, ಅಲ್ಲಿ ಹಿಂಗ್ ಮಾಡಕ್ ಬೇಕು ಅದಕ್ಕೆ ಹೆಂಗ್ ಮಾಡ್ಲಿ? ಈಗ ಕಾಲ ಬಹಳ ಸೂಕ್ಷ್ಮ ಐತೆ. ಅವೇ ಬಾಳ್ ನೋಲಿಬೇಡ. ಇದು ಅರ್ಥ ಮಾಡ್ಬಿಡ್ರಿ ಟೈವಲ್. ಎಲ್ಲ ಹುಡುಗರು ಸುಮಾರು ಹೊಸ ಕೊಟ್ರೆ ಟೈವಲ್ ಇದೆ ಇವು. ಈ ಮಾಮ ನಾ ಕೊಟ್ಟಿನ ಚಿಂತೆ ಮಾಡಬೇಡ. ಟಿಕ್ಕಿ ಟಿಕ್ಕಿ ನಿನಗೋಸ್ಕರ ಜೀವ ಬೇಕಾದ್ರೆ ಕೊಡ್ತೀನಿ ನಾನು. ಇದನ್ನೇನ್ ಮಾಡಿ ತಗೊಂಡೆ? ಹೌದಿಲ್ಲ? ನಿನಗೋಸ್ಕರ ಆಕಿ ಜೀವ ಕೊಡ್ತಾಳ, ನೀ ಆಕಿನಗೋಸ್ಕರ ಗಜಮ ಕೊಡು. ಗಜ ಗಿಜ್ಮ ಬೇಡ ನಮಗೆ. ಏನ್ ಹಂಗಂದ್ರ ಬೇಡ ಅಂತಿಲ್ಲ. ಅವ್ರಿಗೆ ಕೊಡು. ಹಂಗಂದ್ರ ಏನ್ ಕೇಳ್ರಿ? ಮಾಮ ಹುಡುಗರು ಕೂಡ ಅವ್ರವು ಯಾರಿಗೆ? ಹಳೆ ಮನುಷ್ಯ. ನೀ ಹಳ್ಳಿ ಮನುಷ್ಯ ಅಂದ್ರೆ ಓಕೆ ಮಾಮ. ನೀ ಹಳ್ಳಿ ಮನುಷ್ಯ ಅಂದ್ರೆ ಹಗರಿರ್ಲಿಲ್ಲಪ್ಪ. ನೀ ಗಜಮ ಸಂಬಂಧಿ ಇಟ್ಟು ಸರ್ಗಿ. ಏ ಅಲ್ಲ ಮಾಮ, ಈ ವಯಸ್ಸಿನಾಗ ಹಿಂಗದಿ ಅಂತಂದ್ರ ಇನ್ನ ಅವಾಗ ಹೆಂಗ್ ಇರ್ಬಾರ್ದು ನಾವು. ಮಾವ ನೋಡಿಲ್ಲ ಅವಾಗ. ಏನ್ ಶಕ್ತಿ ಶಕ್ತಿ. ಹೌದಾ? ಹೌದ ಹೌದ. ನಿಮ್ಮ ಅಪ್ಪ ಬಿಡಪ್ಪ. ಬಾ ಮಾಮ ಇಲ್ಲಿ. ಹಾ. ನಾನಂದ್ರೆ ಇಷ್ಟ ಇಲ್ಲ ನಿಮ್ಗೆ. ನಾನಂದ್ರೆ ಇಷ್ಟ ಆಗಿತ್ತು. ತಗೋ ತೋರ್ಸ್ ಮಾವ, ನೀ ಇಷ್ಟ